ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚು ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಯಾರಾದ್ರೂ ನಿಮ್ ಕಡೆ ಕಲ್ಲನ್ನ ಎಸೆದ್ರೆ ಸಿಟ್ಟಾಗಬೇಡಿ, ಬದಲಿಗೆ ಅವರು ಎಸೆದಷ್ಟು ಎತ್ತರಕ್ಕೆ ಯಶಸ್ಸನ್ನ ಕಾಣಿ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಎಂದಿನಂತೆ ನಾವು ಕೂಡ ಹೊಸತನ್ನ ಏನೋ ಅಪೇಕ್ಷೆ ಪಟ್ಕೊಂಡು ಬಂದಿದ್ದೀವಿ. ಯಾವ ವಿಶೇಷ ಮಾಹಿತಿ ನಮ್ಗೆ ಕಾಯ್ತಿದೆ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ನೀವು ಅನ್ಕೊಳ್ಳದೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಾತಿ ನಕ್ಷತ್ರ. ಉಪರಿ ಸ್ವಾತಿ ನಕ್ಷತ್ರದಲ್ಲಿ ಭಗವಂತನ ನಿಷ್ಠ ಅನುಷ್ಠಾನ ಯಾವ ಮನುಷ್ಯನಿಗೆ ಎಷ್ಟು ಚೆನ್ನಾಗಿ ಸ್ವಾತಿ ನಕ್ಷತ್ರ ಅಂದರೆ ಜ್ಞಾಪಕ ಬರೋದು ಎಲ್ಲಿ? ಸ್ವಾತಿ ನಕ್ಷತ್ರ ಸೃಷ್ಟಿಯಾಗಿದ್ದೇ ಸಾಕ್ಷಾತ್ ನರಸಿಂಹಸ್ವಾಮಿಯಿಂದ. ಕನೆ ಅವನ ತಾಯಿ, ಜಗನ್ಮಾತೆ ಕೃಪಾಕಟಾಕ್ಷವೇ ಅವನ ಇಚ್ಛೆ. ಜಗನ್ಮೋಹಿನಿಯನ್ನ ಆವರಿಸ್ಕೊಂಡಿರತಕ್ಕಂಥ ಅವನೇ ಸಾಕ್ಷಾತ್ ನರಸಿಂಹ. ನರ ಮತ್ತು ಸಿಂಹನ ಯೋಗ ಕ್ಷೇಮಂ ವಹಾಮ್ಯಹಂ ಅಂದಾಗ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯನಿಗೆ ಆ ಒಂದು ಶಕ್ತಿ ಕೊಟ್ಟಿರತಕ್ಕಂಥ ಭಗವಂತನ ಕೃಪಾಕಟಾಕ್ಷದಲ್ಲಿ ಮನುಷ್ಯ ಸಿಂಹನ್ನ ಅಂದರೆ ಕೇಸರಿ ಯೋಗವನ್ನು ಪಡಿಬೇಕು ಅಂದರೆ ಒಬ್ಬ ಮನುಷ್ಯ ನರಸಿಂಹ ಪೂಜೆಯನ್ನು ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ಕುಜದೋಷವನ್ನು ಓಡಿಸ್ಬೇಕು ಅಂದರೆ ಆ ಕುಜನ್ನ ಶಾಂತಿ ಪಡಿಸ್ಬೇಕು. ಪ್ರತಿಯೊಂದು ಕುಜನ್ನ ಹತೋಟಿಯಲ್ಲಿ ತಗೋಬೇಕು. ಮಂಗಳ ಗ್ರಹ, ಅಂಗಾರಕ ಗ್ರಹ ಎಲ್ಲವೂ ಸೇರಿದ್ರು ನರಸಿಂಹಸ್ವಾಮಿಯ ಅಂಗಗಳೇ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಲಗಡ್ಡ ಅನ್ನೋ ಗ್ರಾಮದಲ್ಲಿ, ಆಲಗಡ್ಡದಿಂದ ಪಕ್ಕದಲ್ಲಿರ್ತಕ್ಕಂಥ ಅಹೋಬಿಲ, ಎಂಥ ಒಂದು ಬಿಲ ಅಂದರೆ ಇಡೀ ಜಗತ್ತಲ್ಲಿ ಅಂಥ ಒಂದು ವಿಶ್ವಬಿಲ ಇಡೀ ಜಗತ್ತಲ್ಲಿ ಇಲ್ಲ. ನರಸಿಂಹಸ್ವಾಮಿ ಸ್ವತಃ ಹುಟ್ಟಿರೋ ಕ್ಷೇತ್ರವೇ ಸ್ವಾತಿ ನಕ್ಷತ್ರದ ಅನುಗ್ರಹ. ಇವತ್ತು ಆ ಸ್ವಾತಿ ನಕ್ಷತ್ರದಲ್ಲಿ ಮಾಲೋಲ ನರಸಿಂಹ ಚಂಚುಲಕ್ಷ್ಮಿ ಪೂಜೆ ಅಂತ ಕರಿತೀವಿ. ಮಾಲೋಲ ನರಸಿಂಹ ಚಂಚುಲಕ್ಷ್ಮಿ ಪೂಜೆಯಂದು ಯಾವ ನರಸಿಂಹನಿಗೆ ವಿಶೇಷವಾಗಿ ಉಗ್ರ ಸ್ವರೂಪವಿತ್ತೋ ಆ ಉಗ್ರತನವನ್ನು ಕಮ್ಮಿ ಮಾಡೋಕ್ಕೆ ಸಾಕ್ಷಾತ್ ದೇವಾನುದೇವತೆಗಳು ಲಕ್ಷ್ಮಿಯನ್ನು ಕಳಿಸ್ಕೊಡೋ ದಿನ. ಅಂಥ ಒಂದು ದಿನ ಈ ಒಂದು ಮಾರ್ಗಶಿರ ಮಾಸ ಧನುರ್ಮಾಸದಲ್ಲಿ ಪ್ರಾರಂಭವಾಗಿ ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ಮಾಡತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನಾರಸಿಂಹ ಕೃಪಾ ಕಟಾಕ್ಷ. ಯಮಶಾಸನದಲ್ಲಿ ಕೂತಿರ್ತಕ್ಕಂಥ ಸುಬ್ರಹ್ಮಣ್ಯ ಅಂದರೆ ಏನು ಅಂದರೆ ಯಮ ಮೃತ್ಯುಂಜಯನ ಆಗಿರ್ತಕ್ಕಂಥವನು, ಮೃತ್ಯುನ ತಗೋತಕ್ಕಂಥವನು. ಅವನ ಡಿಪಾರ್ಟ್ಮೆಂಟ್ ಪಾಪ ಎಲ್ಲ. ಇವಾಗ ಕಸ ಕ್ಲೀನ್ ಮಾಡೋಕ್ಕೆ ಕಸ ಕ್ಲೀನ್ ಮಾಡೋನು ಒಬ್ಬನು ಹೋಗ್ತಾನೆ, ಹೆಣ ಕ್ಲೀನ್ ಮಾಡೋನಿಗೆ ಹೆಣ ಕ್ಲೀನ್ ಮಾಡೋನಿಗೆ ಒಬ್ಬನಿಗೆ ಹೋಗ್ತಾನೆ. ಹಾಗೆ ಈ ಜನವನ್ನ ಮೃತ್ಯು ಪರಿವರ್ತನಾ ಸ್ವರೂಪ ಎಷ್ಟು ಕೆಲಸ, ಅಯ್ಯೋ ರಾಶಿಗಟ್ಟಲೆ ಹೆಣಗಳು, ಅದನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದರೆ ಸುಮ್ಮನೆ ಹೆಣವನ್ನೆಲ್ಲ ಬಿಸಾಕ್ತಾನೆ, ಆತ್ಮವನ್ನು ಹಡಿ ಹೊಡ್ತಾ ಇರೋ ಅಂತಾನೆ. ಆತ್ಮದೂತಗಳು. ಅದಕ್ಕೆ ಇಂಥ ಒಂದು ಆತ್ಮ ಪರೀಕ್ಷೆಯಲ್ಲಿ ಯಮರಾಜನ ಆಸ್ಥಾನದಲ್ಲಿ ಸುಬ್ರಹ್ಮಣ್ಯ ಹೆಂಡತಿ ಸಮೇತ ಹೋಗಿ ಕೂತ್ಕೊಂಡಿರ್ತಾನೆ. ಅಂದರೆ ದಕ್ಷಿಣ ದಿಕ್ಕಲ್ಲಿ ಯಾವತ್ತು ಹೋಗಿ ಕೂತ್ಕೊಂಡಾನೆ? ದಕ್ಷಿಣ ಅಂದರೆ ಕುಜ. ಆ ಸುಬ್ರಹ್ಮಣ್ಯ ಅವಕಾಶ ಈ ಮಾರ್ಗಶಿರ ಮಾಸ ನಿಮಗೆ ಬಂದ್ಬಿಡ್ತು. ಕಾರ್ತಿಕ ಮಾಸದ ನಂತರ ಅವನು ಯಮನ್ ಜಾನಗೆ ಹೋಗ್ತಾನಂತೆ, ಯಮಲೋಕದಲ್ಲಿ ಕೂತ್ಕೊಂತಾನಂತೆ. ನಿಮಗೆಲ್ಲ ಇನ್ನೊಂದು ವಿಶೇಷ ಗೊತ್ತಾ? ಸುಬ್ರಹ್ಮಣ್ಯನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪುರೇಖೆಗಳು ಏನು ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆಯೋ ಆ ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿ ಕೂತ್ಕೊಳ್ಳೋನು ಏಕೈಕ ಸೇನಾಧಿಪತಿ. ಅದಕ್ಕೆ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಗಣೇಶನ ಲೋಕಕ್ಕೆ ಹೋಗ್ತಾನಂತೆ, ಗಣೇಶ ಎದ್ದು ನಿಂತ್ಕೊಂಡು ಇವನಿಗೆ ಜಾಗ ಕೊಡ್ತಾನಂತೆ. ಅದಕ್ಕೆ ಸ್ವಾನಂದ ಲೋಕ ಗಣಪತಿಯಲ್ಲಿ ಇವನು ಹೋಗಿ ಕೂತ್ಕೊಂತಾನೆ. ಬ್ರಹ್ಮಲೋಕಕ್ಕೆ ಹೋಗ್ತಾನಂತೆ, ಬ್ರಹ್ಮಲೋಕಕ್ಕೆ ಬ್ರಹ್ಮ ಎದ್ದು ಕೂತ್ಕೊಂತಾನಂತೆ. ಅವನ ಪೀಠವನ್ನು ಇವನು ಬಿಟ್ಕೊಡ್ತಾನಂತೆ. ಕೈಲಾಸ ಒಂದು ಬಿಟ್ಟು ಇಡೀ ಲೋಕದಲ್ಲಿ ಎಲ್ಲ ಸೋದರಮಾವನ ಲೋಕದಲ್ಲೂ ಹೋಗ್ತಾನೆ. ಯಾರು ಸೋದರಮಾವ? ಸಾಕ್ಷಾತ್ ವಿಷ್ಣು. ಆ ಲೋಕದಲ್ಲೂ ಹೋಗಿ ಹೆಂಡತಿ ಸಮೇತ ಅಲ್ಲಿ ಕೂತ್ಕೊಂಡು ಆದಿಶೇಷನ ಮೇಲೆ ಕೂತ್ಕೊಂತಾನಂತೆ, ರಾಹುದೋಷ ನೋಡಿಸ್ತಾನಂತೆ. ಹಾಗೆ ಯಮಲೋಕದಲ್ಲಿ ಕೂತ್ಕೊಂಡಾಗ ನಿಮಗೆ ಲಿಟಿಗೇಷನ್ಸ್, ಏನೇನು ಲಿಟಿಗೇಷನ್ಸ್ ಇದೆಯೋ, ಕೇಸ್ಗಳು, ಎಂಥ ಕೇಸ್ ಇದೆಯೋ ಜಗತ್ತಲ್ಲಿ ಕುಜದೋಷಗಳು ಹೆಣ್ಣಿಗಾಗಲಿ ಗಂಡಗಾಗಲಿ ಪರಿವರ್ತನೆ ಮಾಡೋನು ಸುಬ್ರಹ್ಮಣ್ಯ. 3 ಜನ ಯಾರೋ? ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ, ದುರ್ಗಾಂಬ ಸಂಭೂತವಾಗಿರ್ತಕ್ಕಂಥವಳು, ತದನಂತರ ಸುಬ್ರಹ್ಮಣ್ಯ. ಈ ಮೂರೂ ಈ ಕುಜದೋಷಗಳ ಪರಿಹಾರಕ್ಕೆ ಇವತ್ತು ನಿಮ್ಮೆಲ್ಲರಿಗೂ ಕುಜದೋಷದ ಪರಿಹಾರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ರೂಪ ನರಸಿಂಹನ ನವ ಅವತಾರಗಳು. ಯಾವ ದೋಷಕ್ಕೆ ಯಾವ ಗ್ರಹ, ಅವನ ಹೆಸರು, ನಾಮಕರಣ, ಅವನಿರ್ತಕ್ಕಂಥ ಸ್ಥಳ, ಹೀಗೆ ನೀವೇನು ಮಾಡಬೇಕು? ಪೆನ್ನು ಪೇಪರ್ ಇಟ್ಕೊಂಡು ರೆಡಿಯಾಗಿ ಕೂತ್ಕೋಬೇಕು. ಈಗ ನಾ ಬರ್ತಾ ಬಂದು ಹೇಳ್ತಾ ಇರಬೇಕು. ಗುರುಜಿ, ಇವತ್ತು ಬಹಳನೇ ವಿಶೇಷವಾದ ದಿನ ಅಂತ ಹೇಳ್ತಿದ್ರಿ. ಸ್ವಾತಿ ನಕ್ಷತ್ರ ಇವತ್ತು. ಹಾಗಾಗಿ ಜೊತೆಗೆ ನರಸಿಂಹ, ದುರ್ಗೆ, ಸುಬ್ರಹ್ಮಣ್ಯನನ್ನ ಸ್ಮರಿಸಿದ್ರೆ ಕುಜದೋಷ ಹಿಂದೆ ನೋಡದಂತೆ ಓಡ್ ಹೋಗುತ್ತೆ ಅಂತ ಕೂಡ ಹೇಳ್ತಿದ್ರಿ.